ತುಂಬಾ ಅದೃಷ್ಟವಂತೇರಿ. ಇಷ್ಟು ಬೇಗ ಮರಿ ಸಿದ್ಧಾರ್ಥ್ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಮನೆ ತೊಟ್ಲು ಎರಡೂ ತುಂಬಾ ಮಗು ಇನ್ನೇನ್ ಕೆಲವೇ ದಿನಗಳಲ್ಲಿ ಬಂದ್ಬಿಡತ್ತೆ. ಆ ಮಗು ಆಟ ಪಾಠ ತೊದ್ಲು ನೋಡಿ ಅಂಬೆಗಾಲ್ ಹಾಕಿ ನಡೆಯೋದು ಇದನ್ನೆಲ್ಲ ನಾನು ಯಾವಾಗ ನೋಡ್ತೀನಿ ಅಂತ ಅನಿಸ್ತಿದೆ ರೀ. ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾನು ಖಂಡಿತ 10 ವರ್ಷ ಚಿಕ್ಕಳಾಗೋಗ್ತೀನಿ. ಆಯ್ತು ಮಾರಾಯ್ತಿ, ನಿನ್ನ ಮನಸ್ಸಿಗೆ ಏನೇನು ಬೇಕು ಅನ್ಸುತ್ತೋ ಅದನ್ನೆಲ್ಲ ಮಾಡು. ಛೇ, ಈ ರಶ್ಮಿ ಅಮ್ಮಂಗೆ ಎಂತ ದೊಡ್ಡ ಮೋಸ ಮಾಡ್ತಾನೆ. ಇವಳು ಯಾಕೆ ಬೇಕಿದ್ದ ನಾಟಕ? ಇವಳು ಮೋಸ ಮಾಡ್ತಿದ್ದಾಳೆ ಅಂತ ನಂಗೆ ಗೊತ್ತಿದ್ರು ನಾನು ಏನು ಮಾಡಕ್ಕಾಗದೆ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ. ಇಲ್ಲದೆ ಇರೋ ಮೊಮ್ಮಗುಗೋಸ್ಕರ ಅಮ್ಮ ಬೆಟ್ಟದ ಆಸೆಗಳು ಇಟ್ಕೊಂಡಿದ್ದಾಳೆ. ಅದಕ್ಕೋಸ್ಕರ 108 ಕನ್ಸುಗಳನ್ನ ಹೆಣಿತಾ ಇದ್ದಾಳೆ. ಅವಳು ಸಂಭ್ರಮ ನೋಡೋದಕ್ಕೆ ಸಂಕಟ ಆಗುತ್ತೆ, ಎದೆ ಜಲ್ ಅನ್ನುತ್ತೆ. ನಾಳೆ ಒಂದ್ ವೇಳೆ ಇದೆಲ್ಲ ಸುಳ್ಳು ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಮನ್ಸಿಗೆ ಎಷ್ಟು ದೊಡ್ಡ ಆಘಾತ ಆಗ್ಬೇಡ. ಅವಳ ಕನ್ಸುಗಳೆಲ್ಲ ನುಚ್ಚು ನೂರಾಗ್ಬಿಡತ್ತೆ. ಹುಷಾರಿಲ್ದೆ ಅಮ್ಮ ಎದೆ ಹೊಡೆದು ಸತ್ತೇ ಹೋಗ್ತಾಳೆ. ಇಲ್ಲ, ಅಮ್ಮ ಸಾಯ್ಬಾರ್ದು. ರಶ್ಮಿಗೆ ಮೊದಲು ಈ ಹುಚ್ಚಾಟನ ನಿಲ್ಸು, ಅಮ್ಮನ್ಗೆ ಇರೋ ಸತ್ಯನ ಹೇಳ್ಬಿಡು ಅಂತ ಹೇಳ್ತೀನಿ. ಸಿದ್ಧಾರ್ಥ್, ಅವತ್ ನೀನ್ ಬಂದಾಗ ನಾನು ಕೆಲವು ವಿಷಯಗಳನ್ನ ಹೇಳಕ್ಕಾಗ್ಲಿಲ್ಲ. ರಶ್ಮಿ ಪರಿಸ್ಥಿತಿ ಏನೂ ಚೆನ್ನಾಗಿರ್ಲಿಲ್ಲ. ಅವಳು ಸ್ವಲ್ಪ ಫಿಸಿಕಲಿ ಮೆಂಟಲಿ ವೀಕ್ ಆಗಿದ್ದಾಳೆ. ಇಂಥ ಪರಿಸ್ಥಿತಿಲಿ ಪ್ರೆಗ್ನೆಂಟ್ ಆಗಿರೋ ಕಾರಣ ತಾಯಿಗೆ ಮಗುಗೆ ಸ್ವಲ್ಪ ಅಪಾಯ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಮ್ಮ ಕಂಪನಿ ಕಡೆನೂ ಗಮನ ಕೊಡೋದನ್ನ ಕಡಿಮೆ ಮಾಡಿ ಅವಳನ್ನ ಕಣ್ಣಿಟ್ಟು ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ರಶ್ಮಿ ಅಪ್ಪನ ಕಣ್ಣಿಗೆ ಚೆನ್ನಾಗಿ ಮಣ್ಣೆ ಹಚ್ಚಿದ್ದಾಳೆ. ಪಾಪ ಇವ್ರು ಒದ್ದಾಟ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಈ ಸುಳ್ಳನ್ನ ನನ್ನ ಕೈಲಿ ಮೇಂಟೈನ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ರಶ್ಮಿ. ನೀನ್ ನಿಜವಾಗ್ಲೂ ಗರ್ಭಿಣಿ ಅಲ್ಲ ಅಂತ ಗೊತ್ತಾದ ದಿನ ನಮ್ಮಿಬ್ರ ಮಧ್ಯೆ ಇರೋ ಸಂಬಂಧದ ಸತ್ಯ ಅಮ್ಮಂಗೆ ಗೊತ್ತಾಗತ್ತೆ. ಆಗ ಅಮ್ಮನ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಪ್ಲೀಸ್ ರಶ್ಮಿ, ಇದಕ್ಕೊಂದು ಫುಲ್ ಸ್ಟಾಪ್ ಹಾಕು. ಮುಂದೆ ಸತ್ಯ ಗೊತ್ತಾಗ್ಬೋದು ಅಥವಾ ಗೊತ್ತಾಗ್ದೇನೆ ಇರಬಹುದು. ಆದ್ರೆ ಈಗ ಈ ನಾಟಕನ ಎಂಡ್ ಮಾಡಿದ್ರೆ ನನ್ನ ನಿಮ್ಮ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂತ ಈ ಕ್ಷಣ ಗೊತ್ತಾಗತ್ತೆ. ನಿರೀಕ್ಷೆಲಾದ್ರೂ ಉಸಿರಾಡೋ ನಿಮ್ಮಮ್ಮ ಎಲ್ಲಾ ಭರವಸೆ ಕಳ್ಕೊಂಡು ಎದೆ ಒಡೆದು ಸತ್ತೋಗ್ತಾರೆ. ಹಾಗಾಗ್ಬೇಕು ಅಂತ ನಿಮಗ್ ಆಸೆನಾ? ಅವ್ರು ಚೆನ್ನಾಗಿರ್ಬೇಕು. ಹಾಗಾದ್ರೆ ಪದೇ ಪದೇ ಇಲ್ಲಿ ಬಂದು ತೊಂದರೆ ಕೊಡೋದ್ ಬಿಟ್ರೆ ನಿಮ್ಗೂ ಕ್ಷೇಮ, ನನಗೂ ಕ್ಷೇಮ. ಹೆತ್ತ ತಾಯಾಗಿ ನಾನು ನನ್ನ ಮಗನ್ ಮೋಸ ಮಾಡಿದ್ರೆ ಯಾವ ದೇವ್ರು ಕ್ಷಮಿಸ್ತಾನೆ? ಸಿದ್ಧಾರ್ಥ್, ನೀನು ರಶ್ಮಿ ಹೇಗೂ ಒಂದಾಗಿದ್ದೀರ. ನಾನು ಹುಷಾರಾಗಿದ್ದೆ. ನನ್ನ ಸತ್ಯ ನಿನಗೆ ಹೇಳ್ಬಿಡ್ತೀನಿ ಕಣೋ, ಸತ್ಯದಲ್ಲೇ ಹೇಳ್ಬಿಡ್ತೀನಿ. ಏ ಸಿದ್ಧಾರ್ಥ್, ಸಮಾಧಾನ ಮಾಡ್ಕೊಳ್ಳೋ. ನನ್ಗೇನೂ ಆಗಲ್ಲ. ಆಯ್ತು, ಇನ್ ಮುಂದೆ ಯಾವತ್ತೂ ನಾನು ಕಣ್ಮುಚ್ಕೋತೀನಿ ಅಂತ ಹೇಳಲ್ಲ, ಸರಿನಾ? ನನ್ನ ನಾಟಕದ ಉದ್ದೇಶ ಫಲಿಸಿದೆ. ಸಿದ್ಧಾರ್ಥ್ ಸೂಜಿನ ಮರೆತು ನಿನ್ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾನೆ. ರಶ್ಮಿ, ನೀನ್ ಗರ್ಭಿಣಿ ಆಗಿರೋದು ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನ್ ಸೊಸೆ ಬಸ್ರಿ ಅಂತ ನಾನು ಊರವರೆಗೆಲ್ಲ ಹೇಳ್ಕೊಂಡ್ ಬಂದಿದ್ದೀನಿ. ಆದ್ರೆ ಸಿದ್ಧಾರ್ಥ್ ಮುಖದಲ್ಲಿ ಈ ಖುಷಿ ಕಾಣ್ತಾ ಇಲ್ಲ. ಅವನು 3 ಹೊತ್ತು ನನ್ನ ಯೋಚನೆ ಮುಳುಗೋಗಿದ್ದಾನೆ. ಅವನು ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ ರಶ್ಮಿ. ಅದಕ್ಕೇನೆ ನಿಜ ತಿಳಿಸಿ ಈ ನಾಟಕನ ನಿಲ್ಸ್ಬಿಡ್ತೀನಿ. ಆಮೇಲೆ ನೀನು ನೋಡೋದಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು.